ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಜಾಸ್ತಿ ಏನು ಗೆಸ್ಟ್ ಇರಲಿಲ್ಲ. ಇವತ್ತು ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಇವತ್ತು ಜಾಸ್ತಿ ಬಿಸಿಲಿಲ್ಲ, ಒಂಥರ ಚಳಿ ಚಳಿ. ಅದಕ್ಕೋಸ್ಕರ ಇವತ್ತು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಅಂತ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಏನಂತ ಅಂದರೆ, ನಿನ್ನೆ ಲೈವ್ ಬಂದಿದ್ದೆ. ಜಾಸ್ತಿ ಯಾರು ಬಂದೇ ಇಲ್ಲ ನಾನು ಲೈವ್ ಮಾಡಿದವಾಗ. ಸೊ ಇವತ್ತು ಲೈವ್ ಮಾಡೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ಹೋಗಿತ್ತು, ನಾನು ಲೈವ್ ಮಾಡಿದೆ ಹಾಗೆ ವ್ಲಾಗು ಮಾಡಿದೆ. ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 10:45 ಆಗಿದೆ. ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೋಗುತ್ತೆ ಅಂತ ನೋಡೋಣ ವ್ಲಾಗು. ಬನ್ನಿ. ನೋಡಿ, ಇಲ್ಲಿ ಪೂಲ್ ಹತ್ರ ಈ ಥರ ಮಾಡ್ತಾಯಿದ್ದಾರೆ. ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಮೊದಲು ಇರಲಿಲ್ಲ, ಇದು ಆ ಥರ ಓಪನ್ ಇತ್ತು. ಈ ಥರ ಒಂದು ಕಡೆಯಿಂದ ಬರೋ ಥರ ಮಾಡ್ತಾ ಇರೋದು ಈ ಪೂಲು. ನೋಡಿ, ವೆದರ್ ಇವತ್ತು ಫುಲ್ ಕೋಲ್ಡ್ ಆಗಿದೆ. ನೋಡಿ, ಮಾವಿನಕಾಯಿ ಬಿಡೋಕ್ಕೆ ಹೂವೆಲ್ಲ ಬಂದಿದೆ. ಇನ್ನು ಅದು ಸ್ವಲ್ಪ ಯುಗಾದಿ ಟೈಮ್ಗೆ ಅದೆಲ್ಲ ಕಾಯಿ ಸ್ವಲ್ಪ ದಪ್ಪ ಆಗೋಕ್ಕೆ. ಓಡೋಗುತ್ತೆ, ಹಿಡ್ಕೋಬೇಕು. ಅವಾಗ್ಲೇ ಪಟ್ ಅಂತ ಓಡೋಯ್ತು, ಸಿಗ್ಲಿಲ್ಲ. ಮತ್ತೆ ಅದೇನೋ ಮಾಡ್ತೀವಿ, ಇವಾಗ ಮಾಡ್ತಾನೆ. ಅದೇನಾದ್ರೂ ಇದ್ರೆ अच्छा दिखता है, ऐसा करे तो ऐसा। वो गुआ 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 को ऐसा लेता है, ऐसा पकड़ता है, ऐसा खाता है गोवा। गुआ। वो अच्छा खाता है गुआ। गोवा और पीनट, इधर से एक पूरा ये भर लेता डालता है। पीनट, बादामी ಸಿಕ್ತಾ? ಓಡಾಡ್ತಿದೆ. ಹಿಡಿದ್ರಾ? ಹಾಂ, ನೋಡು, ಕಚ್ತಾ ಇದೆಯಾ? ಏನು ಮಾಡ್ತಾ ಇದೆ? ಕಚ್ತಾ? ಸ್ವಲ್ಪ ಸಿಸ್ಟಮಲ್ಲಿ ಕೆಲಸ ಇತ್ತು. ಬುಕ್ಕಲ್ಲಿ ನೋಡಿಬಿಟ್ಟು ಸಿಸ್ಟಮ್ಗೆ ಎಂಟ್ರಿ ಮಾಡಬೇಕಿತ್ತು. ಯಾಕಂದರೆ ಎಲ್ಲ ಬುಕ್ಕಲ್ಲಿ ಸ್ಟೋರ್ ಮಾಡಿದ್ದೆ, ಅದೆಲ್ಲ ಸಿಸ್ಟಮ್ಗೆ ಆಗಬೇಕಿತ್ತು ಅಂತ ಅದೊಂದು ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 8 ಗಂಟೆ ಆಗಿದೆ. ನಾನು ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ನಾನು ಮನೆಗೆ ಬರೋದೇ ಸ್ವಲ್ಪ ಲೇಟ್ ಆಯಿತು ಇವತ್ತು. ಯಾಕೆಂದರೆ ಸ್ವಲ್ಪ ಅಕೌಂಟ್ಸ್ದು ಸ್ವಲ್ಪ ಮಾಡೋದಿತ್ತು. ಡಿಸೆಂಬರ್ದೇ ಮುಗ್ದಿರಲಿಲ್ಲ, ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ನಾಳೆ ಮತ್ತೆ ಹೋಗಿ ಮಾಡಬೇಕು. ಇವತ್ತು ಫುಲ್ಲು ಚೇರ್ ಮೇಲೆ ಕೂತಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಆಚೆ ಹೋಗೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ 8 ಗಂಟೆ ಆಗೋಗಿದೆ. ಇನ್ನು ಯಾವ ವ್ಲಾಗ್ನ ನಾನು ಇವತ್ತು ಮುಗಿಸ್ತೀನಿ ಗೊತ್ತಿಲ್ಲ. ಇವತ್ತು ಫುಲ್ ಡೇ ಶೂಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಮಧ್ಯಾಹ್ನ ಆದಮೇಲೆ ಫುಲ್ಲು ನನಗೆ ಕೆಲಸ ಇತ್ತು. ಮತ್ತು ಮಳೆ ಬೇರೆ ಬರ್ತಾಯಿತ್ತು, ಎಲ್ಲೋ ಆಚೆ ಹೋಗಿಲ್ಲ. ಇವತ್ತು ಸಿಸ್ಟಮ್ ಮುಂದೆನೇ ಇದ್ದೆ, ಅದಕ್ಕೋಸ್ಕರ. ಹಾಗೆ ಇವಾಗ ಆಚೆ ಹೋಗ್ಬಿಟ್ಟು ಏನಾದ್ರು ತಿನ್ನೋಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದಾರೆ. ನಾನು ಮುದ್ದೆ ಬೇಡ ಅಂತ ಬೇರೆ ಏನಾದ್ರು ಮಾಡ್ಕೊತೀನಿ. ಇವತ್ತು ಬಿಗ್ ಬಾಸ್ ನೋಡಬೇಕು. ನಿನ್ನೆ ಇವರು ಹೋಗಿರೋದು ಯಾರಂದರೆ ಗೌತಮಿ ಅವರು ಹೋದ ತಕ್ಷಣ ಹೆಸರೇ ಮರ್ತ್ಬಿಟ್ಟಿದ್ದೀನಿ. ಇವತ್ತು ಯಾರು ಹೋಗ್ತಾರೆ ಅಂತ ನೋಡಬೇಕು. ಯಾಕಂದರೆ ಇವತ್ತು ಕಿಚನ ಲಾಸ್ಟ್ ಪಂಚಾಯಿತಿ ಅಲ್ಲ, ನೆಕ್ಸ್ಟ್ ವಾರ ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಈ ವಾರ ಲಾಸ್ಟ್ ಪಂಚಾಯಿತಿ, ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ. ಯಾಕಂದರೆ ನೆಕ್ಸ್ಟ್ ಸೀಸನಿಂದ
ಸರ್ ಅವರು ಮಾಡಲ್ಲ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಇವತ್ತಿನ ಬಿಗ್ ಬಾಸ್ನ. ಅದಕ್ಕೋಸ್ಕರ ಇವತ್ತು ಮಿಸ್ ಮಾಡ್ದೇ ಫುಲ್ಲಾಗಿ ನೋಡಬೇಕು. ಫುಲ್ ಚಳಿ ಇದೆ ಇವತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇವತ್ತು. ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ. ಬೇಗ ಏನಾದ್ರು ಮಾಡ್ಕೊಂಡು ತಿನ್ಕೊಬಿಟ್ಟು ಮಲ್ಕೋಬೇಕು. ನಾಳೆನೂ ಸ್ವಲ್ಪ ಬೇಗ ಹೇಳ್ಬೇಕು. ಮನೆ ಕೆಲಸ ಎಲ್ಲ ಇದೆ, ಕೆಲಸ ಎಲ್ಲ ಮುಗಿಸಿ ಡ್ಯೂಟಿಗೆ ಹೋಗ್ಬೇಕಲ್ವ, ನಾಳೆ ಸೋಮವಾರ ಬೇರೆ. ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸಿ ಹೋಗಬೇಕು ಬೇಗ. ಯಾಕಂದರೆ ನಾಳೆನೂ ಫುಲ್ಲು ಕೆಲಸ ಇದೆ. ಯಾಕಂದರೆ ಡಿಸೆಂಬರ್ ಮಂತಿಂದೇ ಅಕೌಂಟ್ಸ್ ಇನ್ನೂ ಮುಗ್ದಿಲ್ಲ. ಅದಕ್ಕೋಸ್ಕರ ಬನ್ನಿ ಇವಾಗ ಆಚೆ ಹೋಗ್ಬಿಟ್ಟು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಏನಾದರೂ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ರೂಮ್ ಬಂದು ಮಲ್ಕೋಬೇಕು ಅಷ್ಟೇ. ಇನ್ನೇನು ಡೈಲಿ ರೂಟೀನ್ ಅದೇ, ಇನ್ನೇನಿಲ್ಲ. ಡ್ಯೂಟಿಗೆ ಹೋಗು, ಬೆಳಗ್ಗೆ ಡ್ಯೂಟಿಗೆ ಹೋಗು, ಮತ್ತು ಮಧ್ಯಾಹ್ನ ಬಾ ಊಟ ಮಾಡು, ಮತ್ತೆ ಡ್ಯೂಟಿಗೆ ಹೋಗು, ಮತ್ತು ಸಂಜೆ ಬಾ ಸ್ವಲ್ಪ ರೆಸ್ಟ್ ಮಾಡು, ಏನಾದ್ರು ಮಾಡ್ಕೊಂಡು ತಿನ್ನು ಮತ್ತೆ ಮಲ್ಕೋ. ಇದೇನೆ, ಇನ್ನೇನು ಇಲ್ಲ. ರೂಟೀನು ಕೆಲ್ಸಕ್ಕೆ ಹೋಗು ಬಾ ಅಷ್ಟೇ ಆಗಿಬಿಟ್ಟಿದೆ, ಇನ್ನೇನು ಇಲ್ಲ. ರಜಾ ಕೂಡ ಮುಗಿದೋಗ್ಬಿಟ್ಟಿದೆ. ಈ ಮಂತ್ 4 ವೀಕ್ ಆಫ್ ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ರಜಾನೂ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನು ಈ ಮಂತ್ ಮುಗಿಯೋ ತನಕ ನನಗೆ ರಜಾ ಇಲ್ಲ. ರಜಾ ಹಾಕ್ಕೋಬೋದು, ಬಟ್ ನನಗೆ ಇಷ್ಟ ಇಲ್ಲ. ಬಟ್ ಏನಕ್ಕೆ ಅಂತ ಇನ್ನೂ ಒಂದು 10 ಡೇಸ್ ಹಾಗೆ ಹೋಗಬೇಕು ಕೆಲಸಕ್ಕೆ. ಇನ್ನು ನೆಕ್ಸ್ಟ್ ಮಂತ್ ಲೀವ್ ಹಾಕ್ಕೋಬೇಕು. ಇನ್ನೇನು ಈ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೆ, ಮಧ್ಯಾಹ್ನ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ. ಬನ್ನಿ. ಹಾಗೆ ಊಟ ಎಲ್ಲ ಮುಗಿಸಿ ಹಾಗೆ ಟಿ ವಿ ನೋಡ್ತಾ ಕೂತಿದ್ದೆ. ಹಾಗೆ ನೋಡಿ ನನ್ನ ಫೇಸ್ ಮೇಲೆ ಮಾರ್ಕ್ಸ್ ಇದೆ, ಆಕ್ಸಿಡೆಂಟ್ ಮಾರ್ಕ್ಸು. ಇದಕ್ಕೆ ನಾನು ಮೆಡರ್ಮಾ ಕ್ರೀಮ್ ಹಾಕ್ತಾಯಿದ್ದೀನಿ. ಇವಾಗ ತುಂಬ ದಿನದಿಂದ ಬಿಟ್ಟಿದ್ದೆ, ನಾನು ಹಚ್ತಾ ಇರಲಿಲ್ಲ, ತುಂಬ ವರ್ಷ ಗ್ಯಾಪ್ ಆಗಿತ್ತು. ಹಾಗೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೋಗುತ್ತಾ ಅಥವಾ ಏನು ಅಂತ ಟ್ರೈ ಮಾಡೋಣ ಅಂದ್ಬಿಟ್ಟು ಮೆಡರ್ಮಾ ಕ್ರೀಮ್ನ ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಮಾರ್ಕ್ಸ್ ಹೋಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನನಗೆ ನಿನ್ನೆ ನೈಟು ಜಾಸ್ತಿ ಆಮೇಲೆ ವ್ಲಾಗ್ ಕಂಪ್ಲೀಟ್ ಮಾಡಿಲ್ಲ, ಹಾಗೆ ಮಲ್ಕೊಂಡೆ ಬಿಗ್ ಬಾಸ್ ನೋಡಿಬಿಟ್ಟು. ನಿನ್ನೆ ತುಂಬ ಬೇಜಾರಾಯಿತು ನಿಜ ಅಂದರೆ. ಏನಕ್ಕೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಧನರಾಜ್ ಈಚೆ ಹೋಗಿಕ್ಕೆ. ಯಾಕಂದರೆ ನಾನು ನಿಜವಾಗ್ಲೂ ಗ್ರ್ಯಾಂಡ್ ಫಿನಾಲೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ತುಂಬ ಬೇಜಾರಾಯಿತು. ನನಗೆ ಭವ್ಯ ಹೋಗ್ತಾರೆ ಅಂತ ಇತ್ತು, ಬಟ್ ಭವ್ಯ ಹೋಗಿಲ್ಲ. ಧನರಾಜ್ ಹೋಗಿ ತುಂಬ ಬೇಜಾರಾಯಿತು. ಭವ್ಯ ಹೋಗಿ ಧನರಾಜ್ ಇರ್ಬೋದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಅವ್ರ ಮುಗ್ಧತೆ ಅದೆಲ್ಲ, ಅವರು ವ್ಯಕ್ತಿತ್ವ ಅದೆಲ್ಲ ಚೆನ್ನಾಗಿತ್ತು. ಬಟ್ ಅವ್ರನ್ನೇ ಈಚೆ ಕಳಿಸಿದ್ದು ಎಲ್ಲೋ ಒಂದು ಕಡೆ ಬೇಜಾರಾಯಿತು ನಿಜ ಹೇಳ್ಬೇಕಂದ್ರೆ. ಇವತ್ತು ವ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಮುಂದುವರಿಸ್ತಾ ಇದ್ದೀನಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಮತ್ತು ಇದು ನೈಟ್ ಒಳಗಡೆ ಮುಗಿಸ್ತೀನಿ. ನಾಳೆ ಪೋಸ್ಟ್ ಮಾಡಬೇಕು. ತುಂಬ ದಿನ ಆಯಿತು ವ್ಲಾಗ್ ಪೋಸ್ಟ್ ಮಾಡ್ದೇನೆ, ಅದಕ್ಕೆ. ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ತಾಯಿದ್ದೆ. ಹಾಗೆ ಇವತ್ತು ಲೈವ್ ಬಂದಿದ್ದೆ, ಲೈವ್ ಮುಗಿಸಿ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಇವಾಗ ಈಚೆ ಬಂದೆ, ಆಫೀಸ್ ಕಾಲಲ್ಲಿದ್ದೆ. ಆಫೀಸ್ ಕಾಲ್ ಕಟ್ಟಾಯಿತು. ಒಂದು 2 ನಿಮಿಷ ಮಾಡ್ತೀನಿ ಅಂತ ಕಟ್ ಮಾಡಿದ್ರು ಮೇಡಮ್. ಅದಕ್ಕೆ ನಾನು ಮತ್ತೆ ಈಚೆ ಬಂದು ವ್ಲಾಗ್ ಮಾಡೋಣ ಅಂತ ಈಚೆ ಬಂದೆ. ಇವತ್ತಂತೂ ವೆದರ್ ಹೆಂಗಿದೆ ಅಂದರೆ ಫುಲ್ಲು ಸೆಕೆ ಇತ್ತು. ನಿನ್ನೆ ಎಲ್ಲ ಫುಲ್ ಚಳಿ ಇತ್ತು, ಮಳೆ ಇತ್ತು ಲೈಟಾಗಿ. ಇವತ್ತು ಫುಲ್ ಸೆಕೆ, ಬಿಸಿಲು. ಇವತ್ತಂತೂ ಕನಕಪುರ ಹೋಗಿದ್ದೆ, ಸಖತ್ತು ಸುಸ್ತಾಗಿಬಿಡ್ತು ನನಗೆ ನಿಜವಾಗ್ಲೂ. ಗಾಡಿ ಸರ್ವಿಸ್ ಬಿಡೋಕ್ಕೆ ಹೋಗಿದ್ದೆ. ಮತ್ತು ಇವಾಗ 6 o'clock ಕೊಡ್ತೀನಿ ಅಂತ ಹೇಳಿದರು. ನಾನು ಹೋಗಲ್ಲ, ಗಿರಿ ಹೋಗಿ ಇಸ್ಕೊ ಬರ್ತಾರೆ. ಎಷ್ಟು ಬಿಸಿಲು ಅಂತ ಅಂದರೆ ಒಂಥರ ಏನು ಅನಿಸೋದ್ರೆ ಇಂಥ ಬಿಸಿಲು ಟೈಮಲ್ಲಿ ಇನ್ನು ಬರಲೇಬಾರ್ದು ಕನಕಪುರಕ್ಕೆ ಅನ್ನಿಸ್ಬಿಡ್ತು, ಅಷ್ಟು ಬಿಸಿಲಿತ್ತು. ತುಂಬ ಹಿಂಸೆ ಆಗಿಬಿಡ್ತು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಈ ಥರ ಬ್ಯಾಂಬೋ ಹಾಕ್ಬಿಟ್ಟು ಸುತ್ತ ಕಟ್ತಾ ಇದ್ದಾರೆ. ಅದಿನ್ನೂ ಮುಗ್ದಿಲ್ಲ, ಕಂಪ್ಲೀಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ. ಅದು ಯಾವತ್ತು ಮುಗಿಯೋದೋ ಮುಗ್ದಾದ್ಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ. ಹೀಗೆ ಲಾನ್ಗೆಲ್ಲ ನೀರು ಬಿಟ್ಟಿದೆ.
ಏನು ಅವತಾರ ಮಾಡಿದ್ದೀರ ಪಾಪ, ಅದಕ್ಕೆ ಸಾಕಿದೀವಿ ಬಟ್ ಹಾಲೆಲ್ಲ ಕುಡಿಸಿ ಓಡೋಗಕ್ಕೆ ಟ್ರೈ ಮಾಡ್ತಾ ಇದೆ ಅದು ಪಾಪ. ಕೊಚ್ಕಿ ನನಗೆ ಕಚ್ಚಾಯ್ತು ಇಲ್ಲಿಗೆ ಬೆಳಿಗ್ಗೆ. ಈಗ ಏನು ಸ್ಮೆಲ್ ಇಲ್ಲಿ ಔಷಧಿದು. ಏ ಬಿಟ್ಟು ಔಷಧಿ ಹೊಡೆದಿದ್ದೀನಲ್ಲಿ. ಮೆಡಿಸಿನ್ ಏನಾ ಅದು ಏಟಾಗಿ ಬಿದ್ದಿತ್ತು. ಅದಕ್ಕೆ ಪಾಪ ಹಾಲು ಕುಡಿಸಿ ನೀರೆಲ್ಲ ಹಾಕಿ ಗಿಡ ತಂದು ತುಂಬ ದಿನ ಆಗಿತ್ತು. ಹಾಗೆ ಪಾಟ್ ಇರಲಿಲ್ಲ, ಪಾಟ್ ಆರ್ಡ್ರ್ ಮಾಡಿಬಿಟ್ಟು ಮೀಶೋಲಿ ಇವತ್ತು ನಾನು ನೀಟಾಗಿ ಅದನ್ನ ಗಿಡ ಹಾಕ್ಬಿಟ್ಟು ಪಾಟಲ್ಲಿ ಹಾಕಿದ್ದೀನಿ, ರೂಮಲ್ಲಿ ಇಟ್ಟಿದ್ದೀನಿ. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ಡ್ಯೂಟಿಯಿಂದ ಬಂದು ಮನೆಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಇದೊಂದು ಪಾಟ್ ತರಿಸಿದ್ದೆ. ಗಿಡನೂ ಅಷ್ಟೇ ತುಂಬ ದಿನ ಆಗಿತ್ತು ತಂದು ಅದನ್ನು ನೆಟ್ಬಿಟ್ಟು ಇವಾಗ ರೂಮಲ್ಲಿ ಇಟ್ಟಿದ್ದೀನಿ. ಫೈನಲ್ ಲುಕ್ ಅದು ಯಾವ ಥರ ಬಂದಿದೆ ಅಂತ ತೋರಿಸಿದ್ದೀನಿ. ಹಾಗೆ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು, ಬಟ್ಟೆನೂ ಮಡಚಿ ಇವಾಗ ರೂಮ್ದು ಹಾಸಿಗೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಅದೆಲ್ಲ ಹಾಕಿಬಿಟ್ಟು ಬೆಡ್ಗೆ ಇವಾಗ ರೂಮ್ಗೆ ಬಂದೆ. ಟಿ ವಿ ನೋಡೋಣ ಅಂದ್ಕೊಂಡೆ, ಬೇಡ ಅನಿಸ್ತು, ಸ್ವಲ್ಪ ಸುಸ್ತಾಗಿತ್ತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೂಮ್ಗೆ ಬಂದೆ. ಹಾಗೆ ಏನಾದರೂ ಅಡುಗೆ ಮಾಡಬೇಕು, ಇನ್ನು 7:30 ಅಲ್ಲ, ಆಮೇಲೆ ಮಾಡೋಣ ಅಂತ. ಹಾಗೆ ಗಿರಿ ಎಲ್ಲೋ ಆಚೆ ಹೋಗಿದ್ದಾರೆ, ಇನ್ನು ಬಂದಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ. ಹಾಗೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದೆ, ಅದಕ್ಕೆ ಸ್ವಲ್ಪ ನಿದ್ದೆ ಎಳಿತಾ ಇದೆ ಇವತ್ತು ಬೇಗ. ಅದಕ್ಕೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಇವತ್ತು, ಬೇಗ ಎಲ್ಲ ಊಟ ಎಲ್ಲ ಮುಗಿಸಿ. ಇವತ್ತು ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಲೈವ್ ಕೂಡ ಮಾಡಿದ್ದೆ. ಜಾಸ್ತಿ ಜನ ಏನು ಬಂದು ನೋಡಿಲ್ಲ, ಆದರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು. ಆದರೆ ಈ 2025ರಲ್ಲಿ ನಾನಂತೂ ಯೂಟ್ಯೂಬ್ ನನ್ನ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು 2023ರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನನಗಿನ್ನೂ ಯೂಟ್ಯೂಬ್ ಕೈ ಹಿಡಿದಿಲ್ಲ, ಯಾವತ್ತು ಕೈ ಹಿಡಿಯುತ್ತೋ ಗೊತ್ತಿಲ್ಲ. ನಾನು ಮಾಡ್ತಾ ಇರ್ತೀನಿ. ಈ 2025 ಒಳಗಡೆ ನಾನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ತಲೆಯಲ್ಲಿ ಬಂದುಬಿಟ್ಟಿದೆ. ಯಾಕಂದರೆ ಇನ್ನು ಡೈಲಿ ವ್ಲಾಗ್ಸ್ ಮಾಡ್ತಾ, ಹಾಗೆ ಡೈಲಿ ಲೈವ್ಗಳನ್ನು ಮಾಡ್ತಾ ರೀಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ 2023ರಿಂದ ಸ್ಟಾರ್ಟ್ ಮಾಡಿ 25 ಬಂದ್ರೂ ನಾನು ಇನ್ನೂ ಜನಗಳಿಗೆ ರೀಚ್ ಆಗಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ತುಂಬ ಜನಕ್ಕೆ ಕನೆಕ್ಟ್ ಆಗಿಲ್ಲ ಅಂತ ಅಂದವಾಗ ತುಂಬ ಬೇಜಾರಾಗ್ತಾ ಇದೆ ನನಗೆ. ನಾನೇ ಯೂಟ್ಯೂಬ್ಗೆ ಟೈಮ್ ಕೊಟ್ಟಿಲ್ಲ, ರೀಚ್ ಆಗೋಕ್ಕಾಗಿಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ ನಿಜವಾಗ್ಲೂ. ಈ ವರ್ಷನಾದರೂ ನಾನು ಅದನ್ನು ಮಾಡಬೇಕು, ಅದನ್ನು ರೀಚ್ ಆಗಬೇಕು ಅಂತ ನಾನು ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ನಾನು ನಿಜವಾಗ್ಲೂ ಮಾಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ನನಗೆ ಗೊತ್ತು, ನೀವೆಲ್ಲ ತುಂಬ ಒಳ್ಳೆಯವರು, ಮುದ್ದು ಅಲ್ವಾ, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ. ವಾಚ್ ಅವರೆಲ್ಲ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡ್ತೀರಾ. ನನ್ನ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ನೀವು ಕೂಡ ಶೇರ್ ಮಾಡಿ. ಹಾಗೆ ನೀವು ಏನಾದರೂ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅಂದವಾಗ ನನ್ನ ವೀಡಿಯೋಗಳನ್ನ ಹಾಗೆ ಪ್ಲೇ ಮಾಡಿ ಅಂತ ಬೇಡ್ಕೋತಾ ಇದ್ದೀನಿ. ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ, ಪ್ಲೀಸ್. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಎಂಡ್ ಮಾಡ್ತೀನಿ, ಯಾಕಂದರೆ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ. ತುಂಬ ಚಿಕ್ಕ ವ್ಲಾಗ್ ಆಯ್ತಿದ್ದು, ಜಾಸ್ತಿ ಲೆಂತ್ ಕೂಡ ಇಲ್ಲ, ಬಟ್ ಜಾಸ್ತಿ ಏನು ಕಂಟೆಂಟು ಇಲ್ಲ ಇದರಲ್ಲಿ. ಅದು ಓಕೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.